ಜೀವೋತ್ತಮರಾದ ಹನುಮಂತ ದೇವರು ತನ್ನ ಬಲ ಮತ್ತು ಪರಾಕ್ರಮ ಅದಕ್ಕೆ ಮಿತಿ ಇಲ್ಲ ಅನ್ನೋದನ್ನು ಜಗತ್ತಿನ ಸಜ್ಜನರಿಗೆ ತಿಳಿಸುವ ಸಲುವಾಗಿ ಬ್ರಹ್ಮದೇವರ ವರಬಲದಿಂದ ಅವಧ್ಯಳಾಗಿದ್ದಂತಹ ಆ ಸಿಂಹಿಕೆಯನ್ನು ಸಂಹಾರ ಮಾಡಿದ್ದಾರೆ. ಸಂಹಾರ ಮಾಡಿ ಲಂಕೆಯ ಸುತ್ತಲೂ ಕೋಟೆಯಂತೆ ಇರುವಂತಹ ಒಂದು ಪರ್ವತ, ಅದನ್ನು ಲಂಬ ಪರ್ವತ ಅಂತ ಕರೀತಾ ಇದ್ದಾರೆ. ಆ ಪರ್ವತದ ಮೇಲೆ ಬಂದು ಧುಮುಕಿದ್ದಾರಂತೆ. ಮಹೇಂದ್ರ ಪರ್ವತದಲ್ಲಿ ಹಾರಿದರೆ ಇಳಿದದ್ದು ಲಂಬ ಪರ್ವತದಲ್ಲಿ, ಮಧ್ಯದಲ್ಲಿ ಎಲ್ಲಿಯೂ ಭೂಸ್ಪರ್ಶವೇ ಇಲ್ಲ. ಹಾಗೆ ರಾಮನ ಕಾರ್ಯವನ್ನು ಹನುಮಂತ ದೇವರು ಮಾಡ್ತಾ ಇದ್ದಾರೆ. ಸಿಂಹಿಕ ಆ ರಾಕ್ಷಸಿಗೆ ಬ್ರಹ್ಮದೇವರ ವರಬಲ ಇದೆ. ಅವಳನ್ನು ಸಂಹಾರ ಮಾಡಿ ತನ್ನ ಬಲಕ್ಕೆ ಎಣೆ ಇಲ್ಲ ಅಂತ ಆ ತತ್ವಕ್ಕೆ ನಿದರ್ಶನ ರೂಪವಾಗಿ ಹನುಮಂತ ದೇವರು ಅವಳನ್ನು ಸಂಹಾರ ಮಾಡಿದ್ದಾರೆ. ಹೇಗೆ ಮಹೇಂದ್ರ ಪರ್ವತವನ್ನು ಅದುಮಿ ಎತ್ತರಕ್ಕೆ ಹಾರಿದಾಗ ಆ ಪರ್ವತ ಭೂಮಿಯ ಒಳಗೆ ಸ್ವಲ್ಪ ಹೋಯಿತೋ, ಈ ಲಂಬ ಪರ್ವತವು ಕೂಡ ಭೂಮಿಯ ಆಳಕ್ಕೆ ಇಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಆ ಲಂಬ ಪರ್ವತದಲ್ಲಿ ಇಳಿದಂತಹ ಹನುಮಂತ ದೇವರು ತಾವು ಸಣ್ಣದು ತಮ್ಮ ಶರೀರ ಮಾಡಿಕೊಂಡಿದ್ದಾರಂತೆ. ಇದು ಅವರ ಯೋಗ ಸಿದ್ಧಿಗೆ ನಿದರ್ಶನ ರೂಪ. ಹಾರುವಾಗ ಬೆಳೆದದ್ದು ಅದು ಮಹಿಮ, ಅಣಿಮ, ಮಹಿಮ, ಗರಿಮ ಅಂತ ಏನು ಹೇಳ್ತಾರೆ, ಅಷ್ಟಸಿದ್ಧಿಗಳು. ಅದಕ್ಕೆ ಹನುಮಂತ ದೇವರು ಆ ಎಲ್ಲ ಯೋಗ ಸಿದ್ಧಿ ಅವರಿಗಿತ್ತು. ದೊಡ್ಡದಾಗಿ ಬೆಳಿಲಿಕ್ಕೂ ಗೊತ್ತು, ಸಣ್ಣದಾಗಲಿಕ್ಕೂ ಗೊತ್ತು. ಹನುಮಂತ ದೇವರು ಈಗ ತಮ್ಮಲ್ಲಿರುವ ಒಂದು ಯೋಗ ಸಾಮರ್ಥ್ಯ ಅಣಿಮ ಅಂತ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಭೂತ್ವಾ ಬಿಡಾಲ ಸಮಿತೋ ನಿಶಿತಾಂ ಪುರಿಂಚ ಪ್ರಾಪ್ಸ್ಯನ್ ದದರ್ಶ ನಿಜ ರೂಪವತೀಂ ಸಲಂಕಾಂ. ಸಣ್ಣ ಬೆಕ್ಕಿನಷ್ಟು ಗಾತ್ರ ಹನುಮಂತ ದೇವರು ಆಗಿ ರಾತ್ರಿ ಕಾಲದಲ್ಲಿ ಆ ಪಟ್ಟಣವನ್ನು ಪ್ರವೇಶ ಮಾಡೋಣ ಅಂತ ರಾತ್ರಿಗಾಗಿ ಕಾಯ್ತಾ ಇದ್ದಾರೆ. ಇದು ಆ ಹನುಮಂತ ದೇವರ ಧೈರ್ಯವನ್ನು ಸೂಚಿಸುತ್ತೆ. ಎಷ್ಟು ಧೈರ್ಯ ಹನುಮಂತ ದೇವರು! ಎಲ್ಲ ರಾಕ್ಷಸರು ಸಂಚಾರ ಮಾಡುವ ಕಾಲದಲ್ಲಿಯೇ ಪ್ರವೇಶ ಮಾಡಲಿಕ್ಕೆ ಹನುಮಂತ ದೇವರು ಸಿದ್ಧರಾಗಿದ್ದಾರೆ. ಇದು ಅವರ ಧೈರ್ಯಕ್ಕೆ ಒಂದು ಸಾಕ್ಷಿ. ಹನುಮಂತ ದೇವರು ಹೇಗೆ ಕೃಷ್ಣ ಪರಮಾತ್ಮ ನಿಶಾಚರರ ಸಂಹಾರಕ್ಕಾಗಿ ರಾತ್ರಿಯ ಕಾಲದಲ್ಲಿಯೇ ಅವತರಿಸಿ ಬಂದನೋ, ಹಾಗೆ ನಿಶಾಚರರ ಸಂಹಾರಕ್ಕಾಗಿಯೇ ನನ್ನ ಅವತಾರ ಕೂಡ ಅಂತ ತೋರಿಸ್ಲಿಕ್ಕೆ ಹನುಮಂತ ದೇವರು ರಾತ್ರಿ ಕಾಲದಲ್ಲಿಯೇ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಲಂಕಿಣಿ ಅಂತ ಅವಳು ಆ ಲಂಕಾಪಟ್ಟಣದ ಅಧಿದೈವತೆ, ಅವಳು ರಕ್ಷಕಳು. ಹೇಗೆಲ್ಲ ಗ್ರಾಮ ದೇವತೆಗಳಿರುತ್ತೆ ಹಾಗೆ ಲಂಕಾಪಟ್ಟಣಕ್ಕೆ ದೇವತೆ ರಕ್ಷಕಳಾಗಿ ಇದ್ದವಳು ಲಂಕಿಣಿ. ಹನುಮಂತ ದೇವರನ್ನು ಹಿಡಿದು ಬಿಟ್ಟಿದ್ದಾಳೆ. ಎಲ್ಲಿಗೆ ಹೋಗ್ತಾ ಇದೀಯಾ ಅಂದ್ಲು. ನನ್ನ ಆಜ್ಞೆ ಅನುಮತಿ ಇಲ್ಲದೆ ಒಂದು ಸಣ್ಣ ಪ್ರಾಣಿಯು ಕೂಡ ಒಳಗೆ ಹೋಗುವ ಹಾಗಿಲ್ಲ ಲಂಕೆಗೆ. ಲಂಕೆ ಎಷ್ಟು ಬಲಿಷ್ಠವಾಗಿತ್ತು ಅಂದರೆ
ಒಂದು ಕಡೆ ಸಿಂಹಿಕೆ ಛಾಯಾಗ್ರಾಹಕಿ, ಸುತ್ತಲೂ ಸಮುದ್ರ. ಯಾವ ಭಾಗದಿಂದ ಯಾರು ಬಂದರೂ ಆಕಾಶ ಮಾರ್ಗದಲ್ಲಿ ಬಂದರೆ ಅವರ ಸಂಹಾರಕ್ಕಾಗಿ ಸಿಂಹಿಕೆ ಇದ್ದಾಳೆ. ಇನ್ನು ನೆಲದಲ್ಲಿ ನಡೆದು ಬರ್ತೇನೆ ಅಂದರೆ ಸಂಹಾರ ಮಾಡಲಿಕ್ಕೆ ಲಂಕಿಣಿ ಇದ್ದಾಳೆ. ಇಬ್ಬರಿಗೂ ಬ್ರಹ್ಮದೇವರಿಂದ ವರಬಲ. ಇವರಿಬ್ಬರು ಆ ಲಂಕೆಯನ್ನು ರಕ್ಷಣೆ ಮಾಡ್ತಿದ್ದಾರೆ. ಅದರಲ್ಲಿ ಸಿಂಹಿಕೆಯನ್ನು ಹನುಮಂತ ದೇವರು ಸಂಹಾರ ಮಾಡಿ ಆಯಿತು. ಈಗ ಲಂಕಿಣಿ ಅವಳನ್ನು ಹನುಮಂತ ದೇವರು ಕೊಲ್ಲಿಲ್ಲಂತೆ. ಯಾಕಂದರೆ ಅವಳು ಯೋಗ್ಯ ಸ್ತ್ರೀ, ದುರ್ಗಾದೇವಿಗೆ ಪರಿವಾರಭೂತಳಾಗಿರ್ತಕ್ಕಂಥ ಒಂದು ಹೆಣ್ಣು ದೇವತೆ. ಆ ಕಾರಣಕ್ಕಾಗಿ ಹನುಮಂತ ದೇವರು ಅವಳನ್ನು ಕೊಲ್ಲಿಲ್ಲಂತೆ. ಸಿಂಹಿಕೆ ಅವಳು ಸ್ತ್ರೀ ಆಗಿದ್ದರೂ ದುಷ್ಟಳು ಅನ್ನುವ ಕಾರಣದಿಂದ ಸಿಂಹಿಕೆಯನ್ನು ಕೊಂದರೆ, ಲಂಕಿಣಿ ಸಜ್ಜನ ಅನ್ನುವ ದೃಷ್ಟಿಯಿಂದ ಹನುಮಂತ ದೇವರು ಬಿಟ್ಟಿದ್ದಾರೆ. ಅಲ್ಲಿ ಲಂಕಾಭಿಮಾನಿ ಆ ಲಂಕಿಣಿ ಹನುಮಂತ ದೇವರ ಬಾಲವನ್ನು ಹಿಡಿದು ಕೇಳ್ತಾ ಇದ್ದಾಳೆ, ಯಾರು ನೀನು, ಎಲ್ಲಿ ಹೋಗ್ತಾ ಇದ್ದೀಯ? ಕಡೆಗೆ ಸಿಟ್ಟಿನಿಂದ ಆ ಲಂಕಿಣಿ ಹನುಮಂತ ದೇವರ ಬಲ ಪರಾಕ್ರಮದ ಅರಿವಿಲ್ಲದೆ ತನ್ನ ಮುಷ್ಟಿಯಿಂದ ಒಮ್ಮೆ ಹನುಮಂತ ದೇವರಿಗೆ ಗುದ್ದಿದ್ದಾಳೆ. ಹನುಮಂತ ದೇವರಿಗೆ ಭಾರಿ ಆನಂದ ಆಯಿತು. ಯಾಕಂದರೆ ಸಾಮಾನ್ಯವಾಗಿ ಹೆಣ್ಣಿನ ಮೇಲೆ ಕೈ ಮಾಡಬಾರ್ದು, ಆದರೆ ಕೈ ಮಾಡುವ ಹೆಣ್ಣನ್ನು ಬಿಡಬಾರ್ದು. ಇವಳೇ ಮೊದಲು ಕೈ ಮಾಡಿದ್ದಾಳೆ, ನನಗೆ ಇವಳ ಮೇಲೆ ಕೈ ಮಾಡಲಿಕ್ಕೆ ಅವಳೇ ಪರ್ಮಿಷನ್ ಕೊಟ್ಟಾಗಾಯಿತು ಅಂಥೇಳಿ ಸ್ವಮುಷ್ಟಿ ಪಿಷ್ಟಾಂ ಹನುಮಂತ ದೇವರು ತಮ್ಮ ಕೈಯನ್ನು ಗಟ್ಟಿ ಮಾಡಿಕೊಂಡು ಲಂಕಿಣಿಗೆ ಹೇಳ್ತಾರೆ, ನೀನು ಒಂದೇಟು ಕೊಟ್ಟಾಯಿತು, ಇನ್ನು ನನ್ನ ಸರದಿ ಅಂಥೇಳಿ ಹನುಮಂತ ದೇವರು ಒಂದು ಮುಷ್ಟಿಯಿಂದ ಗುದ್ದಿದರೆ ಪಿಷ್ಟಾಂ, ಪಿಷ್ಟ ಅಂದರೆ ಪೇಸ್ಟ್, ಆ ಪಿಷ್ಟನೇ ಪೇಸ್ಟ್ ಆಗಿರೋದು, ಹಿಟ್ಟಿನ ಮುದ್ದೆ ಆಗಿದ್ದಾಳಂತ. ಅವನ ಏಟಿನ ರುಚಿಯನ್ನು ಕಂಡ ಲಂಕಿಣಿ ಹೇಳ್ತಾಳೆ, ಹನುಮಂತ, ಇನ್ನು ನಿನ್ನನ್ನು ಈ ಲಂಕಾಪಟ್ಟಣದಲ್ಲಿ ಯಾರೂ ತಡೆಯೋರಿಲ್ಲ. ಇದ್ದಿದ್ದರೆ ನಾನು ತಡಿಬೇಕಿತ್ತು, ನಾನಿನ್ನು ತಡೆಯಲ್ಲ. ನಿನಗೆ ಸರಣಿ ಜಯ, ನೀ ಎಲ್ಲಿ ಹೋಗ್ತೀಯ ನಿನಗೆಲ್ಲ ಕಡೆ ಗೆಲುವೆ. ಕಾರಣ ಬ್ರಹ್ಮದೇವರು ನನಗೆ ವರ ಕೊಟ್ಟು ನನ್ನನ್ನು ಈ ಲಂಕಾವನ್ನು ನೋಡಿಕೋ ಅಂತ ರಕ್ಷಣೆಗಾಗಿ ಇಲ್ಲಿಟ್ಟಿದ್ದರು. ಯಾವತ್ತು ನನಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟರೋ ಅವತ್ತೇ ಒಂದು ಮಾತು ಹೇಳಿದರು, ಯಾವತ್ತು ಒಂದು ಬಲಿಷ್ಠವಾದ ಕಪಿ ಈ ಪಟ್ಟಣ ಪ್ರವೇಶ ಮಾಡುತ್ತೋ ಅವತ್ತು ನಿಂದು ರಿಟೈರ್ಮೆಂಟ್ ಅಂತ ತಿಳ್ಕೊ, ನೀನು ಅಲ್ಲಿರಬೇಡ, ನಿಂಗೆ ನಾನೇ ಮತ್ತೆ ಬಂದು ಇವತ್ತಿನ ಕೆಲಸಕ್ಕೆ ಬರಬೇಡ, ನಿಂದು ಮುಗೀತು ಹೇಳೋಲ್ಲ. ಯಾವತ್ತು ಒಂದು ಕಪಿ ಬರುತ್ತೆ ಅವತ್ತು ಲಂಕಾಪಟ್ಟಣದ ಅವನತಿ ಆರಂಭ ಆಗತ್ತೆ ಅಂತ ತಿಳ್ಕೊ. ನೀನಿನ್ನೂ ಆ ಲಂಕೆಯನ್ನು ಕಾವಲು ಕಾಯುವ ಕೆಲಸ ಬೇಕಿಲ್ಲ ಅಂತ ಬಹು ಹಿಂದೆ ಬ್ರಹ್ಮದೇವರೇ ನನಗೆ ವರ ಕೊಟ್ಟಿದ್ದಾರೆ. ಆದ್ದರಿಂದ ನಿನ್ನ ಧೈರ್ಯ, ನಿನ್ನ ಬುದ್ಧಿಮತ್ತೆ, ನಿನ್ನ ಶಕ್ತಿ ಇದರ ಪರಿಚಯ ನನಗಾಗಿದೆ, ನೀನಿನ್ನು ಹೋಗಬಹುದು ಅಂತ ಅವಳು ಹೇಳಿದ್ದಾಳೆ. ಆ ಸಂದರ್ಭದಲ್ಲಿ ಹನುಮಂತ ದೇವರು ಪಟ್ಟಣವನ್ನು ಪ್ರವೇಶ ಮಾಡಿದ್ದಾರೆ. ಹನುಮಂತನಿಂದ ಇಡೀ ಪಟ್ಟಣದ ಒಳಗೆ ಸೀತಾದೇವಿಯ ಅನ್ವೇಷಣೆ ನಡೀತಾ ಇದೆ. ಹುಡುಕ್ತಾ ಇದ್ದಾನೆ, ಎಲ್ಲಿದ್ದಾಳೆ ಸೀತಾ. ಮಾರ್ಗಮಾಣೋ ಬಹಿಶ್ಚಾಂತ ಸೋಶೋಕವನಿತಾ ತಲೆ ದದರ್ಶ ಶಿಂಶುಪಾ ವೃಕ್ಷ ಮೂಲಸ್ಥಿತರಮಾಕೃತಿಂ.
ಹನುಮಂತ ದೇವರು ಸಮಗ್ರವಾದ ಲಂಕಾಪಟ್ಟಣವನ್ನು 1 ಇಂಚು ಜಾಗ ಬಿಡದ ಹಾಗೆ ಒಳಗೆ ಹೊರಗೆ ಎಲ್ಲ ಕಡೆ ಹುಡುಕಿ ಅಶೋಕವನಕ್ಕೆ ಬಂದಿದ್ದಾರೆ. ಅಲ್ಲಿ ಶಿಂಶುಪಾ ವೃಕ್ಷ ಅದರ ಬುಡದಲ್ಲಿ ಕುಳಿತಂತಹ ಸೀತಾಕೃತಿ, ನಿಜವಾಗಿ ಸೀತೆ ಅಲ್ಲ, ಸೀತೆಯ ಒಂದು ಆಕೃತಿ, ಅದನ್ನು ನೋಡಿದ್ದಾರೆ. ಹನುಮಂತ ದೇವರಿಗೆ ಮೊದಲೇ ಗೊತ್ತಿದೆ ಸೀತೆ ಎಲ್ಲಿದ್ದಾಳೆ, ಸಂಪಾತಿ ಹೇಳಿ ಆಗಿತ್ತು. ಆದರೂ ಯಾಕೆ ಹುಡುಕಿದ್ರು ಅಂದರೆ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿಧಾಂ ತಾದೃಕ್ಚೇಷ್ಟಾ ಸಮೇತಾಯಾಃ ಅಂಗುಲೀಯಮದಾತ್ತತಃ ಸೀತಾಯಾನಿ ಚೈವಾಸನ್ನಾಕೃತೆಸ್ತಾನಿ ಸರ್ವಶಃ ಭೂಷಣಾನಿ ದ್ವಿಧಾ ಭೂತ್ವಾ ತಾನ್ಯೇವಾಸ್ತಂ ತಥೈವ ಚ ಅತ ಚೂಡಾಮಣಿಂ ದಿವ್ಯಂ ದಾತುಂ ರಾಮಾಯ ಸಾದದೌ. ನರಲೋಕದ ವಿಡಂಬನೆ, 14 ಲೋಕದ ಒಡೆಯನಾದ ರಾಮ ಜಗತ್ತಿಗೆ ಒಡೆಯ, ಜಗದ್ರಕ್ಷಕ. ಅವನಿಗೆ ಅವನ ಹೆಂಡತಿ ನೋಡ್ಕೊಳ್ಳಿಕ್ಕಾಗೋಲ್ವೇ? ಹೆಂಡತಿಗೆ ರಕ್ಷಣೆ ಕೊಡದವ ಜಗತ್ತಿನ ಜನರಿಗೇನು ಕೊಟ್ಟಾನ? ಹಾಗಾದರೆ ಜಗದ್ರಕ್ಷಕ ಅಂತ ಆದಮೇಲೆ ರಾಮನ ಹೆಂಡತಿ ಕಳೀಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ರಾಮ ಭಗವಂತ ಅಂದರೆ ವಿಷ್ಣು, ಎಲ್ಲ ಕಡೆ ಇದ್ದಾನೆ. ವಿಷ್ಣು ಅನ್ನುವ ಶಬ್ದವೇ ಅವನ ವ್ಯಾಪ್ತಿಯನ್ನು ಹೇಳುತ್ತೆ. ವಿಷ್ಣು ಅಂತ ಯಾರನ್ನು ಕರಿಬೇಕಂದ್ರೆ, ಯಾರು ಚೇತನ ಅಚೇತನಾತ್ಮಕವಾದ ಪ್ರಪಂಚದ ತುಂಬ ಒಳ ಹೊರಗೆ ಇದ್ದಾನೋ ಅವನಿಗೇನು ಹೆಸರು? ವಿಷ್ಣು.